ಈ ಅಡುವು ನೃತ್ಯದಲ್ಲಿ ಪಾಲ್ಗೊಂಡಂತಹ ಪುಟಾಣಿಗಳು, ನಾನು ಹೆಸರು ಹೇಳಿದಾಗೆ ಆ ಮಗು ಮುಂದಕ್ಕೆ ಬನ್ನಿ. ಗಾನವಿ ಜಿ ಇದಳ ಮಗು, ಮುಂದಕ್ಕೆ ಬಮ್ಮ. ಅನಿಕಾ ಕೃಷ್ಟಿ, ಅನಿಕಾ ಮುಂದೆ ಬಮ್ಮ ಒಂದು ಸ್ಟೆಪ್ಪು. ನಾನು ಯಾರ ಹೆಸರು ಹೇಳ್ತೇನೋ ಅವ್ರು ಮಾತ್ರ ಮುಂದೆ ಬನ್ನಿ. ರೀತು ಜಿ, ಬೃಂದಾಸಿ, ಆಗ್ನೇಸ್ ಗ್ರೇಸ್, ಶ್ರೇಷ್ಠಾಯಂ, ಅನನ್ಯ ಕೆಬಿ, ಅದಿತಿ ವಿ, ಖುಷಿ ವಿ, ತನ್ಮಯಿ MY, ಕೃತಿಕಾ, ಮಾಳವಿಕಾ. ಈ ಎಲ್ಲ ಮಕ್ಕಳು UKG, LKG, ಫಸ್ಟ್ ಸ್ಟ್ಯಾಂಡರ್ಡ್ ಓದುವಂತಹ ವಿದ್ಯಾರ್ಥಿನಿಯರು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮ ಎನ್ನುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಒಂದು ಪುಟ್ಟದಾದ ಒಂದು ಸಭಾ ಕಾರ್ಯಕ್ರಮವನ್ನು ಇದೀಗ ತಮ್ಮ ಮುಂದೆ ನಾವು ಏರ್ಪಡಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಲೋತ್ಸವ 2025, ಕಲೋತ್ಸವ 2025 ನೃತ್ಯ, ಸಂಗೀತ ಹಾಗೂ ಶಿಕ್ಷಣಗಳ ಪರ್ವ. ಇದು ಕೇವಲ ಕಲೋತ್ಸವ ಅಲ್ಲ, ಇದು ಶಾಸ್ತ್ರೀಯ ನೃತ್ಯ ಕಲಾ ಮಹೋತ್ಸವ. ಕಳೆದ ಸುಮಾರು 10 ವರ್ಷಗಳಿಂದ ಲಾಸಿಕಾ ಫೌಂಡೇಶನ್ ಕಲೋತ್ಸವ ಎನ್ನುವಂತಹ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ನಾಟ್ಯ ಶಾಲೆಯ ಎಲ್ಲ ಪ್ರತಿಭಾನ್ವಿತ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ನೃತ್ಯ ಎನ್ನುವಂಥದ್ದು ನಮ್ಮ ಒಂದು ಸಂಸ್ಕಾರವನ್ನು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಕಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಪೀಳಿಗೆಗೆ ನಾವು ಈ ಒಂದು ನೃತ್ಯವನ್ನು ಹಸ್ತಾಂತರಿಸಬೇಕು ಅಂತಂದರೆ ಈ ಒಂದು ನೃತ್ಯ ಕಲೆಯನ್ನು ಕಲಿಸುವಂತಹ ಕೆಲಸ ಆಗಬೇಕು. ನೃತ್ಯ ಮಾಡುವುದು ಒಂದು ಕಲೆಯಾದರೆ ಆ ನೃತ್ಯವನ್ನು ವಿದ್ಯಾರ್ಥಿಗಳಿಗೆ ಕಲಿಸುವುದು ಇನ್ನೊಂದು ಕಲೆ. ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಗುರು ತನ್ನಲ್ಲಿರ್ತಕ್ಕಂತಹ ಒಂದು ಕಲೆಯನ್ನು ಮಕ್ಕಳಿಗೆ ಧಾರೆ ಇರುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು ತುಂಬ ವಿಶೇಷವಾದದ್ದು. ಆ ನಿಟ್ಟಿನಲ್ಲಿ ಶ್ವೇತಾ ಭಟ್ರವರು ಚಿತ್ರದುರ್ಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತನ್ನಲ್ಲಿರ್ತಕ್ಕಂತಹ ನೃತ್ಯ ಜ್ಞಾನವನ್ನು ಉಣಬಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಅದರ ಫಲಾನುಭವಿಗಳು, ತಮ್ಮ ಮಕ್ಕಳು ಅದರ ಫಲಾನುಭವಿಗಳು. ವಿಶೇಷವಾಗಿ ಪೇರೆಂಟ್ಸ್ಗಳು, ಪೋಷಕರು, ಈ ಒಂದು ಸುಮಾರು 300-400 ಜನ ಪೋಷಕರು ನಮ್ಮ ಜೊತೆ ಇಲ್ಲಿ ಇವತ್ತು ಕೈ ಜೋಡಿಸಿದ್ದೀರಿ ಅಂತಂದರೆ ಬಹುಶಃ ಈ ಭರತನಾಟ್ಯ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಬೆಳೆಯಬಹುದು ಎನ್ನುವಂಥಕ್ಕೆ ಈ ಒಂದು ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ಒಂದು ಪುಟ್ಟ ಸಭಾ ಕಾರ್ಯಕ್ರಮ ತಮ್ಮ ಮುಂದೆ ಮುಗಿಯುವಷ್ಟರಲ್ಲಿ ನಮ್ಮ ಸಭಾ ಕಾರ್ಯಕ್ರಮವನ್ನು ನಾವು ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸ್ತೇವೆ. ಈ ಸಭಾ ಕಾರ್ಯಕ್ರಮ ಅಂತಂದರೆ ಇದೊಂದು ಶಿಕ್ಷಣ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂತಹ ನಮ್ಮ ಗಣ್ಯರು ನೃತ್ಯದ ಬಗ್ಗೆ, ಅವರವರ ಕ್ಷೇತ್ರದಲ್ಲಿ ಈ ನೃತ್ಯಕ್ಕೆ ಯಾವ ರೀತಿಯ ಒಂದು ಕೊಡುಗೆಯನ್ನು ನೀಡಬಹುದು ಎನ್ನುವುದರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂತಹ ಮಾತುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಡಾಕ್ಟರ್ BM ಗುರುನಾಥ್ ಅವರು, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರನ್ನು ಕೇಳ್ಕೊಂಡಿದ್ದೀವಿ. ಅವರು ಕೆಲವೇ ಕ್ಷಣಗಳಲ್ಲಿ ಬಂದು
ನಮ್ಮನ್ನು ಸೇರಲಿದ್ದಾರೆ. ಹಾಗೆಯೇ ಖ್ಯಾತ ವಕೀಲರು ದಿಲ್ಶದ್ ಉನಿಸಾ ಮೇಡಮ್ ಅವರು, ಪ್ಯಾನಲ್ ಅಡ್ವೊಕೇಟ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಅವರನ್ನು ಕೂಡ ನಾವು ಕೇಳ್ಕೊಂಡಿದ್ವಿ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿದುಷಿ ಶ್ವೇತಾ ಭಟ್ರವರು ದಿಲ್ಶದ್ ಮೇಡಮ್ ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಕಲೋತ್ಸವ ಕಾರ್ಯಕ್ರಮಕ್ಕೆ ದಿಲ್ಶದ್ ಉನಿಸಾ ಮೇಡಮ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಾನಾಗಲೇ ಹೇಳಿದಾಗೆ ಜಿಲ್ಲಾ ಕಾನೂನು ಮತ್ತು ಸೇವಾ ಪ್ರಾಧಿಕಾರದ ಪ್ಯಾನಲ್ ಅಡ್ವೊಕೇಟ್ ಆಗಿಯೂ ಸೋಷಿಯಲ್ ಅಡ್ವೊಕೇಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅತ್ಯಂತ ಸಾಮಾಜಿಕ ಕಳಕಳೆಯನ್ನು ಹೊಂದಿರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ದಿಲ್ಶದ್ ಮೇಡಮ್ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ನಮ್ಮ ರೋಟ್ರಿ ಚಿನ್ಮೂಲಾದ್ರಿ ರೋಟ್ರಿ ಕ್ಲಬ್ನಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆಯೇ ವಿದುಷಿ ಶ್ವೇತಾ ಭಟ್ರವರು ನಮ್ಮ ನಾಟ್ಯ ಶಾಲೆಯ ನೃತ್ಯ ಗುರು, ನನ್ನ ಧರ್ಮಪತ್ನಿ. ಚಿತ್ರದುರ್ಗದಲ್ಲಿ ಸಂಸ್ಕೃತ ಶಿಕ್ಷಕಿಯಾಗಿ, ಭರತನಾಟ್ಯ ಕಲಾವಿದೆಯಾಗಿ, ಭರತನಾಟ್ಯ ಗುರುವಾಗಿ ತಮ್ಮನ್ನು ತಾವು ಇಲ್ಲಿ ಪರಿಚಯಿಸಿಕೊಂಡಂಥವರು. ಕೂಚುಪುಡಿ ನೃತ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ನಮ್ಮ ರಾಷ್ಟ್ರಕ್ಕೆ ದ್ವಿತೀಯ ಸ್ಥಾನವನ್ನು ತಂದುಕೊಟ್ಟಂತಹ ಒಂದು ಕಲಾವಿದೆ. ಶೈಕ್ಷಣಿಕವಾಗಿ MA ಹಾಗೂ ಭರತನಾಟ್ಯದಲ್ಲಿ ವಿದ್ವತ್ತನ್ನು ಮಾಡಿರ್ತಕ್ಕಂತಹ ಒಂದು ಪ್ರತಿಭಾನ್ವಿತರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಡಾಕ್ಟರ್ BM ಗುರುನಾಥ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಲಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ವಿದುಷಿ ಶ್ವೇತಾ ಭಟ್ರವರನ್ನು ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ನೃತ್ಯ ಶಾಲೆಯ ಕುರಿತು, ನೃತ್ಯ ವಿದ್ಯಾರ್ಥಿಗಳ ಕುರಿತು, ಈ ಕಲೋತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ದಿಲ್ಶದ್ ಮೇಡಮ್ ಅವರೇ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಇನ್ಚಾರ್ಜನ್ನು ವಹಿಸಿಕೊಂಡಿರುವಂಥವರು ಗುರುನಾಥ್ ಸರ್ ಅವರು ಬರ್ತಿದ್ದಾರೆ. ಆಗಮಿಸಿದಂತಹ ಎಲ್ಲ ಪಾಲಕರೇ, ಪೋಷಕರೇ, ಕಲಾಭಿಮಾನಿಗಳೇ ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಪುಟಾಣಿ ಸ್ಟಾರ್ಸ್ಗಳು, ನಕ್ಷತ್ರಗಳಿದ್ದ ಹಾಗೆ ಅವರು, ನಮ್ಮ ನಾಸಿಕಾ ಫೌಂಡೇಶನ್ನಿನ ವಿದ್ಯಾರ್ಥಿನಿಯರೇ, ಪ್ರತಿ ವರ್ಷ ನಿಮಗೆಲ್ಲ ಗೊತ್ತು ನಾವು ಕಲೋತ್ಸವ ಅಂತ ಆಚರಿಸ್ತೀವಿ. ಕಲೋತ್ಸವ ಇದು ನಾನು ಚಿಕ್ಕವಳಿರುವಾಗಿಂದ ಮಾಡ್ತಾ ಬರ್ತಾ ಇರುವಂಥ ಒಂದು ಉತ್ಸವ. ನನ್ನ ತಂದೆಯವರಿಂದ ಇದನ್ನು ಹಾಕ್ಕೊಂಡು ಬಂದಂತಹ ಕಾರ್ಯಕ್ರಮ ಇದು. ಬಹುಶಃ ಈಗ ದೀರ್ಘವಾಗಿ ಪ್ರತಿ ವರ್ಷ ನಡೀತಾನೆ ಇದೆ. ಅದನ್ನು ಮುಂದುವರಿಸ್ಕೊಂಡು ಬಂದ್ವಿ. ನಂತರದಲ್ಲಿ ನನ್ನ ಪತಿಯವರು ಅದಕ್ಕೆ ಪ್ರೋತ್ಸಾಹ ನೀಡಿ ಇವತ್ತಿಗೂ ಕೂಡ ನಾವು ಕಲೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಕಲೋತ್ಸವದ ಮೂಲ ಉದ್ದೇಶ ನಮ್ಮ ಲಾಸಿಕಾ ಫೌಂಡೇಶನಲ್ಲಿ ಕಲಿಯುವಂತಹ ಪುಟಾಣಿಗಳಿಗೆ, ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಡೋದು, ಅವರ ಮುಂದಿನ ಭವಿಷ್ಯಕ್ಕೆ ನೃತ್ಯ ಕಲೆಯಲ್ಲಿ ಅವರ ಒಂದು ಸಾಧನೆಗೆ ಪ್ರೋತ್ಸಾಹಿಸುವ ಉದ್ದೇಶವನ್ನು ಇಟ್ಟುಕೊಂಡು ಕಲೋತ್ಸವವನ್ನು ಆಚರಿಸ್ಕೊತಾ ಬರ್ತಾ ಇದ್ದೀವಿ. ಮೂಲವಾಗಿ ಇದರಲ್ಲಿ ನನಗೆ ತುಂಬ ಒಂದು ಕನಸಿದೆ ಈ ಉತ್ಸವದಲ್ಲಿ. ಇದು ಕೇವಲ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದೆ, ಇದು ಕೇವಲ ಭರತನಾಟ್ಯದ ಆ್ಯನ್ಯುವಲ್ ಡೇ ಥರ ಆಗೋದು ಬೇಡ. ಹೆಸರಿಟ್ಟಿದ್ದೀವಿ ಕಲೋತ್ಸವ ಅಂತ. ಮುಂದೊಂದು ದಿನ ಬೇರೆ ಬೇರೆ ಕಲೆಗಳನ್ನು ಈ ಉತ್ಸವದಲ್ಲಿ ಪ್ರದರ್ಶಿಸುವಂತ ಆಗಬೇಕು. ಅದು ಭರತನಾಟ್ಯ, ಕೂಚುಪುಡಿ, ಯಕ್ಷಗಾನ, ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನೇನಿದೆಯೋ ಆ ಎಲ್ಲ ಕಲೆಗಳನ್ನು ಇಲ್ಲಿ ಪ್ರದರ್ಶಿಸುವಂತಹ ದೊಡ್ಡ ಮಟ್ಟದ ಉತ್ಸವವಾಗಿ ಬೆಳೆಸಬೇಕು ಅನ್ನುವಂಥ ಕನಸು ನನ್ನಲ್ಲಿ ಇದೆ. ಇದು ಕೇವಲ ನಮ್ಮ ಲಾಸಿಕಾ ಫೌಂಡೇಶನ್ ಮಕ್ಕಳಿಗಲ್ದೇನೆ ಬೇರೆ ಬೇರೆ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಹ ಒಂದು ಉತ್ಸವ ಆಗಬೇಕಿದು. ಆ ದಿಶೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆನ ಇಟ್ಕೊಂಡು ಬರ್ತಾನೆ ಇದ್ದೀವಿ ನಾವು. ಪ್ರಯತ್ನಗಳು ಕೂಡ ನಡೀತಾ ಇದೆ. ಇಂತಹ ಒಂದು ಉತ್ಸವದಲ್ಲಿ ತಾವೆಲ್ಲರೂ, ಉತ್ಸವ ಅಂದ್ರೇನೆ ಹಬ್ಬ, ಆ ಹಬ್ಬದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರನ್ನ ನೋಡಿದಾಗ ಖುಷಿ ಆಗತ್ತೆ. ಎಸ್ಪೆಷಲಿ ಇಲ್ಲಿ ನಾನು ತುಂಬ ಒಂದು ಜವಾಬ್ದಾರಿಯುತವಾಗಿ ಬಂದಿರುವಂತಹ ಪಾಲಕರನ್ನ ಇಲ್ಲಿ ನಾವು ಹೊಗಳಲೇಬೇಕು. ಯಾಕಂದ್ರೆ ನಿನ್ನೆಯಿಂದನೇ ಅವರೆಲ್ಲ ಕೆಲಸವನ್ನ ಬಿಟ್ಟು
ನಮ್ಮೊಂದಿಗಿದ್ದಾರೆ. ಮಕ್ಕಳನ್ನ ಎಷ್ಟೊತ್ತಿಗೆ ಕರ್ಕೊಂಡು ನಾನು ಮೆಸೇಜ್ ಹಾಕಿದ್ದೀನಿ ಅಷ್ಟೇ, ರಿಹರ್ಸಲ್ ಇದೆ ಇಲ್ಲಿ ಅಂಥೇಳಿ ಮೆಸೇಜ್ ಹಾಕಿದ್ದಕ್ಕೆ ತಕ್ಷಣ ಬಂದು ಅವರ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಅವರ ರಿಹರ್ಸಲ್ಗೆ ಸಹಾಯ ಮಾಡಿದ್ದಾರೆ. ಹಾಗೆಯೇ ಇವತ್ತು ಬೆಳಗ್ಗೆ 8 ಗಂಟೆಗೆ ಇರಲೇಬೇಕು ಅಂತ ಹೇಳಿದೆ, ನನಗಿಂತ ಮೊದಲೇ ಬಂದು ಮಕ್ಕಳನ್ನ ಕರ್ಕೊಬಂದು ಫೋನ್ ಮಾಡಿದ್ದಾರೆ, ಮಿಸ್ ನಾವು 8 ಗಂಟೆಗೆ ಇದ್ದೀವಿ ಇಲ್ಲಿ ಮೇಡಮ್ ಅಂತ. ಅಷ್ಟು ಸಮಯ ಪ್ರಜ್ಞೆಯಿಂದ ನಮ್ಮ ಪಾಲಕರು ಕೂಡ ನಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮ ಕೂಡ ಹೇಳಿದ್ವಿ 10 ಗಂಟೆಗೆ ನಡೆಯುತ್ತೆ ಅಂತ, 10 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿಬಿಟ್ವಿ. ಅಷ್ಟೇ ಅಲ್ಲ, ಇಲ್ಲಿ 2-3 ಮಕ್ಕಳು ಇವಾಗ 2 ಡಾನ್ಸ್ ಮಾಡಿದ್ರಲ್ಲ, ಅದನ್ನು ಬಲು ಬೇಗ ಮಾಡಿಸಿದ್ದು ಏನಕ್ಕೆ ಅಂತಂದರೆ, ಇದರಲ್ಲಿರುವಂಥ 4-5 ಮಕ್ಕಳು ಇವಾಗ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾರೆ. SRS ಬೇರೆ ಬೇರೆ ಸ್ಕೂಲ್ಗಳಿಗೆ IMOನೋ ಯಾವುದೋ ಸೈನ್ಸ್ ಎಕ್ಸಾಮು ಅದು ಇದು ಅಂತ ಹೇಳಿ ಯಾವ್ಯಾವುದೋ ಎಕ್ಸಾಮನ್ನ ಬರೆಯೋಕ್ಕೆ ಹೋಗಿದ್ದಾರೆ. ಮಕ್ಕಳು ತಮ್ಮನ್ನು ಎಷ್ಟು ತೊಡಗಿಸ್ಕೋತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಅವರಿಗೆ ಬೆನ್ನೆಲುಬಾಗಿ ನಿಂತರೆ ಅದೆಷ್ಟು ಅವ್ರನ್ನ ತೊಡಗಿಸ್ಕೋತಾರೆ ಅಂದರೆ, ಅಲ್ಲಿ ಹೋಗಿ ಎಕ್ಸಾಮ್ ಬರೀತಿದ್ದಾರೆ, ಮತ್ತೆ ಅವ್ರ ಡಾನ್ಸ್ ಇದೆ, ಮತ್ತೆ ಇಲ್ಲಿ ಬಂದು ಡಾನ್ಸ್ ಮಾಡ್ತಾರೆ. ಆ ಮಕ್ಕಳಿಗೆ ಯಾವುದೇ ಒತ್ತಡ ಇಲ್ಲ. ಎಕ್ಸಾಮ್ ಅವರು ಕಂಪಲ್ಸರಿ ಬರೀಲೇಬೇಕು. ಡಾನ್ಸು ಅಂತಂದರೆ ಅವರು ಒಂದು ಫಿಕ್ಸ್ ಆದಾಗಿಂದನೇ ಹೇಳ್ತಿದ್ದಾರೆ, ಮಿಸ್ ನಮ್ಮ ಎಕ್ಸಾಮ್ ಬರೆದು ಬಂದಾದರೂ ನಾವು ಡಾನ್ಸ್ ಮಾಡ್ತೀವಿ, ನಾವು ಬಂದ ಮೇಲೆ ಮಾಡಿಸಿ ನಮ್ಮ ನೃತ್ಯನ ಅಂತ. ಅದಕ್ಕೆ ನಾನು ಹೇಳಿದೆ ಮಕ್ಕಳಿಗೆ, ನಿಮಗಾಗೆ ಮಾಡ್ತಿರುವ ಹಬ್ಬ ಇದು, ನೀವು ಬರೋ ತನಕ ನಾವು ಕಾಯ್ತೀವಿ, ನಾವು ಹೇಗಾದರೂ ಸಮಯ ಕಳಿತೀವಿ, ನೀವು ಬನ್ನಿ, ಎಕ್ಸಾಮ್ ಮುಗಿಸ್ಕೊಂಡು ಬನ್ನಿ, ಅಲ್ಲಿ ತನಕನೂ ನಾವು ನಿಮಗೆ ಅವಕಾಶವನ್ನು ಹಾಗೆ ಇಟ್ಟಿರ್ತೀವಿ ಅಂತ ಹೇಳಿದ್ರು. ಈಗ ತಾನೇ ಬಂದಂತಹ ಕನ್ನಡ ಸಂಸ್ಕೃತಿ ಇಲಾಖೆಯ ಇನ್ಚಾರ್ಜನ್ನು ತಗೊಂಡಿರುವಂತಹ ಗುರುನಾಥ್ ಸರ್ ಅವರಿಗೆ ಲಾಸಿಕಾ ಫೌಂಡೇಶನ್ನ ಪರವಾಗಿ ಪ್ರೀತಿಯ ಸ್ವಾಗತ ಸರ್. ನಿಮಗೆ ಸರ್ ಬಗ್ಗೆ ಸರ್ ನಮ್ಮ ಲಾಸಿಕಾ ಫೌಂಡೇಶನಿನ ಪಾಲಕರು ಹೌದು. ಅವರ ಮಗಳು ನಮ್ಮ ಇನ್ಸ್ಟಿಟ್ಯೂಟಿನ ಸೀನಿಯರ್ ಸ್ಟೂಡೆಂಟ್, ಅವಳು ಸವಿನಯ ಅಂತ ಪ್ರತಿಭಾನ್ವಿತ ಕಲಾವಿದೆ. ಇನ್ನೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರ್ತಾ, ಹೀಗೆ ನಾವು ಕಲೋತ್ಸವವನ್ನು ಆಚರಿಸ್ಕೋತಾ ಬರ್ತಾ ಇದ್ದೀವಿ, ಮಕ್ಕಳಿಗೆ ಅವಕಾಶವನ್ನು ಮಾಡ್ಕೋತಾ ಇದ್ದೀವಿ. ಈ ಕಲೆಯಲ್ಲಿ ಮಕ್ಕಳನ್ನು ನಾವು ತೊಡಗಿಸೋದ್ರಿಂದ, ಭರತನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇತರೆ ಕಲೆಗಳಲ್ಲಿ, ದೈವಿ ಕಲೆಗಳಲ್ಲಿ ತೊಡಗಿಸ್ಕೋತಾ ಇರೋದ್ರಿಂದ ನಮ್ಮ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಇದು ಸಹಾಯಕವಾಗತ್ತೆ. ಒತ್ತಡದಲ್ಲಿ ಮಕ್ಕಳಿಗೆ ಈಗಂತೂ ಪರೀಕ್ಷಾ ಭಯ ತುಂಬ ಇದೆ. ಯಾವಾಗ ನೋಡಿದ್ರು ಇಡೀ ದಿನ ಓದ್ತಿರ್ತಾರೆ. ನಾನು ತುಂಬ ಸಲ ಡಾನ್ಸ್ ಕ್ಲಾಸ್ ಮಾಡ್ತಾ ಇರೋವಾಗ ಹೊರಗಡೆ ಪೇರೆಂಟ್ಸ್ಗಳ ಮಾತುಕತೆಯನ್ನು ಕೇಳ್ತಾ ಇರ್ತೀನಿ. ನಿಮ್ಮ ಮಗಳು ಯಾವ ಕಾಲೇಜು, ನಿಮ್ಮ ಮಗಳು ಯಾವ ಸ್ಕೂಲಿಗೆ ಹಾಕ್ತೀರಾ, ನೆಕ್ಸ್ಟ್ ಅವಳು ಯಾವ ಕ್ಲಾಸ್, ಇನ್ನೂ 4th ಇರ್ತಾಳೆ, ಇನ್ನು 4th ಸ್ಟ್ಯಾಂಡರ್ಡು, ಅವಳನ್ನ PUCಗೆ ಎಲ್ಲಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವಳಿಗೆ ನೀಟ್ ಕೋಚ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಆದರೆ ಆ ಮಗುಗೆ ನಾನಿಲ್ಲಿ ಡಾನ್ಸ್ ಕಲಿಬೇಕು ಅನ್ನೋ ಆಸೆ ಇರುತ್ತೆ. ನಾವು ಮಗುವಿನ ಆಸೆಗೆ, ಮಗುವಿನ ಒಂದು ಬಯಕೆಗೆ ಸ್ಪಂದಿಸೋದು ಕಡಿಮೆ ಆಗ್ತಾ ಇದೆ. ಬರೀ ಅವ್ರ ತಲೆಯಲ್ಲಿ ಓದಲೇಬೇಕು. ಇವಾಗ ನಾವೆಲ್ಲ ಜೊತೆಗೆ ಓದಿ ಈ ಕಲೆಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಅವಕ್ಕೆ ಒಂದಿಷ್ಟು ಈ ಥರ ಕಲೆಗಳನ್ನು ಕಲಿಸೋದ್ರಿಂದ ಅವರ ಮೈಂಡ್ ರಿಫ್ರೆಶ್ ಆಗತ್ತೆ, ಮೆಮರಿ ಪವರ್ ಜಾಸ್ತಿ ಆಗತ್ತೆ. ಆ ಮಗು ಇನ್ನೇನು ಕೊಡ್ಬೇಕು ನಮಗೆ, ಒಂದು ಸಂತೋಷ, ಒಂದು ನಗು, ಅದು ಅಲ್ಲಿ ಖುಷಿ ಪಡುತ್ತೆ ಡಾನ್ಸ್ ಕ್ಲಾಸಲ್ಲಿ. ಇವತ್ತು ಏನು ರಂಗಪ್ರವೇಶ ಮಾಡಿದ್ದಾರೆ ಅಂತ ಒಂದಿಷ್ಟು ಮಕ್ಕಳು ಹೇಳಿದ್ರಲ್ಲ, ಆ ಎಲ್ಲ ಮಕ್ಕಳು ಅವರು ನೃತ್ಯವನ್ನು ಎಷ್ಟು ಪ್ರೀತಿಸ್ತಾರೆ ಅಂದರೆ, ಇವತ್ತು ಅವರ ಮಕ್ಕಳ ಡಾನ್ಸ್ ಇಲ್ಲ ಆದರೂ ಕೂಡ ಅವ್ರ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಇಲ್ಲಿನ ಜವಾಬ್ದಾರಿ ತಗೊಂಡಿದ್ದಾರೆ. ಅವರಷ್ಟೇ ಅಲ್ಲ, ಅವರ ಪಾಲಕರು ಕೂಡ ಇಲ್ಲಿ ಬಂದು ನನಗೆ ಬಲಗೈ ಥರ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೊಂದು ಚಪ್ಪಾಳೆ ಇರಲಿ ಆ ಪಾಲಕರಿಗೆ. ಅವರ ಮಕ್ಕಳ ಡಾನ್ಸ್ ಇಲ್ಲ, ಅವ್ರ ಮಕ್ಕಳು ಈ ಮಕ್ಕಳ ಥರ ರೆಡಿಯಾಗಿ ಕೂತ್ಕೊಂಡಿಲ್ಲ, ಎಲ್ಲ 10th ಎಕ್ಸಾಮ್ ಬರೀತಿದ್ದಾರೆ. ಆದರೆ ಮಿಸ್ ನನ್ನ ಮಕ್ಕಳಿಲ್ಲ ಅಂದ್ರೇನು, ನಾವು ಈ ಲಾಸಿಕಾ ಫೌಂಡೇಶನ್ ಜೊತೆಗೆ ಇದ್ದೀವಿ ಅಂತ ನಮಗೆ ಕೈಗೆ ಕೈಯಾಗಿ ನಿಂತ್ಕೊಂಡಿರುವಂಥ ಆ ಎಲ್ಲ ಪಾಲಕರಿಗೆ ನಾನು ನಿಜವಾಗ್ಲೂ ಒಂದು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸಬೇಕು. ಇದಕ್ಕೆ ಕಾರಣ ಮಕ್ಕಳಲ್ಲಿರುವಂತಹ ಶ್ರದ್ಧೆ, ಭಕ್ತಿ, ಆ ಡಾನ್ಸಿನ ಮೇಲಿರುವಂತಹ ಒಂದು ಗೌರವ, ಇವೆಲ್ಲ ನಮ್ಮಲ್ಲಿ ಒಂದು ಸಂಸ್ಕೃತಿಯನ್ನು ಕೊಡುತ್ತೆ. ಆ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿರೋದು ನಮ್ಮ ಧರ್ಮ. ಭಾವಿ ಭವಿಷ್ಯಕ್ಕೆ ಸಂಸ್ಕಾರಯುತವಾದ ಮಕ್ಕಳ ಅವಶ್ಯಕತೆ ಇದೆ, ಕುಟುಂಬ ವ್ಯವಸ್ಥೆಯ ಅವಶ್ಯಕತೆ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳು ಬರ್ತಿರೋದೇ ಅಲ್ಲಿ.
ಮದುವೆ ಆಗಲ್ಲ, ಮುಂಚೆ ಎಲ್ಲ ಬೇಗ ಮಕ್ಕಳು ಮದುವೆ ಆಗಿ ಹೋಗ್ಬಿಡ್ತಾರೆ ಅನ್ನೋದು ಸಮಸ್ಯೆ ಇದ್ರೆ, ಕಲಿತಿರುವ ಹೆಣ್ಣು ಮಕ್ಕಳು ಗಂಡು ಮಕ್ಕಳದು ಮದುವೆನೇ ಆಗಲ್ಲ ಅನ್ನೋ ಸಮಸ್ಯೆ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಪಾಲಕರು ಇವಾಗ ಮುಂದಕ್ಕೆ ಹೋಗಿರುವಂಥವ್ರು ಕಾಲೇಜಿಗೆ ಹೋಗಿ ಅವರ ಡಿಗ್ರಿ ಮಾಡಿ ಒಳ್ಳೊಳ್ಳೆ ಪೋಸ್ಟಲ್ಲಿ ಇದ್ದಾರೆ. ನನ್ನ ಡಾನ್ಸ್ ನಮ್ಮನ್ನು ಕಲ್ತಿರುವಂಥ ಮಕ್ಕಳು, ಅವ್ರ ಪೇರೆಂಟ್ಸ್ ಫೋನ್ ಮಾಡ್ತಾರೆ, ನನ್ನ ಮಗಳು ಮದುವೆ ಆಗ್ತಿಲ್ಲ, ಒಪ್ಕೋತಿಲ್ಲ, ಒಂದು ಸ್ವಲ್ಪ ಹೇಳಿ ಅಂತ. ಅಂದರೆ ಆ ಕುಟುಂಬ ವ್ಯವಸ್ಥೆ ಇಲ್ಲಿಂದನೇ ಅವ್ರಿಗೆ ಅರ್ಥ ಆಗಬೇಕು. ನೀವೆಲ್ಲ ಪಾಲಕರು ಬರಬೇಕು, ಅವ್ರ ಜೊತೆಗಿರಬೇಕು, ಅವ್ರನ್ನ ರೆಡಿ ಮಾಡಬೇಕು. ನಾವು ಅವ್ರಿಗೆ ಟೈಮೇ ಕೊಡಲ್ಲ. ಇಂಥ ಕಾರ್ಯಕ್ರಮ ಇದ್ದಾಗ ನಮ್ಮ ಎಂಥ ಬ್ಯುಸಿ ಕೆಲಸ ಇದ್ರೂ ಕೂಡ ಅದನ್ನು ಬಿಟ್ಟು ಅವ್ರ ಜೊತೆಗಿರ್ತೀವಿ. ಅವ್ರಿಗೆ ಇನ್ನೇನೂ ಬೇಡ, ಮಕ್ಕಳಿಗೆ ನಮ್ಮ ಪಾಲಕರು ನಮ್ಮ ಜೊತೆಗಿರ್ತಾರ ಅನ್ನುವ ಖುಷಿ ಇದೆ. ಅವೆಲ್ಲ ನಮ್ಮ ಈ ಸಂಸ್ಕಾರದಿಂದ, ನೃತ್ಯದಂಥ ಕಲೆಯಿಂದ ಸಿಗತ್ತೆ. ಇಷ್ಟು ಹೇಳ್ತಾ, ಸಮಯವನ್ನು ಯಾಕೆ ಚೆನ್ನಾಗಿ ತಗೊಂಡೆ ಅಂದರೆ, ನಮ್ಮ ಮಕ್ಕಳಿಗೆ ಮೇಕಪ್ ಆಗಬೇಕಲ್ಲಿ, ಹಾಗಾಗಿ ನಾವು ಬಳಸ್ಕೋತಾ ಇದ್ದೀವಿ. ಇಷ್ಟು ಹೇಳ್ತಾ ನಮಗೆ ಸಹಕಾರವನ್ನು ನೀಡ್ತಾ ಇರುವಂತಹ ಎಲ್ಲ ಪಾಲಕರುಗಳಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಡಿ ಇಡ್ತಾ ಇದ್ದೀವಿ. ಥ್ಯಾಂಕ್ ಯು. ವಿದುಷಿ ಶ್ವೇತಾ ಅವರಿಗೆ ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಯ ಮುಖಾಂತರ ತಮ್ಮ ಅನಿಸಿಕೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದೀಗ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆಯ ಮುಖಾಂತರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನೃತ್ಯದ ಅಧಿಪತಿ ನಟರಾಜ, ಆ ನಾಟ್ಯ ವಿನಾಯಕ ಎಲ್ಲ ಮಕ್ಕಳಿಗೂ ಕೂಡ ನಾಟ್ಯವನ್ನು ಪ್ರಸಾದಿಸಲಿ. ಈ ಕಲೆ ಇನ್ನೂ ಹೆಚ್ಚು 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 ಬೆಳಗುವಂತಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ, ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆಯ ಮುಖಾಂತರ ಶುಭವನ್ನು ಹಾರೈಸಿರ್ತಕ್ಕಂತಹ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ BM ಗುರುನಾಥ್ರವರಿಗೂ, ಪ್ಯಾನಲ್ ಅಡ್ವೊಕೇಟ್ ಜಿಲ್ಲಾ ಕಾನೂನು ಮತ್ತು ಸೇವಾ ಪ್ರಾಧಿಕಾರದ ದಿಲ್ಶದ್ ಉನಿಸಾ ಮೇಡಮ್ ಅವರಿಗೂ ಹಾಗೂ ವಿದುಷಿ ಶ್ವೇತಾ ಭಟ್ರವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, 2025ನ ಕಲೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿ ಸಾರಿಯೂ ಕೂಡ ನಮಗೆ ಜಾಗ ನೀಡಬೇಕು ಅಂತ ಕೇಳುವಂಥದ್ದು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಲ್ಲಿ. ನಿನ್ನೆನೂ ಕೂಡ ವಿನಂತಿ ಮಾಡಿಕೊಂಡೆ, ನಮಗೆ ಸಿದ್ಧತೆ ನಡೆಸ್ಕೊಳ್ಳಿಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಅಂತ. ತುಂಬ ಸಂತೋಷದಿಂದ ಡಾಕ್ಟರ್ BM ಗುರುನಾಥ್ ಅವರು, ಇಲ್ಲ ನೀವು ಅದನ್ನು ಬಳಸ್ಕೊಳ್ಳಿ, ನಾಳೆನೂ ಕೂಡ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ, ನಾನು ಬರ್ತೇನೆ ಅಂತ ಹೇಳಿ ಇವತ್ತು ನಮ್ಮ ಆಹ್ವಾನಕ್ಕೆ ಒಪ್ಪಿಕೊಂಡು ಇವತ್ತು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ BM ಗುರುನಾಥ್ರವರು ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮಗಳು ಸವಿನಯ ಈ ಬಾರಿ ಜೂನಿಯರ್ ಎಕ್ಸಾಮನ್ನು ಮುಗಿಸಿದ್ದಾಳೆ. ಅತ್ಯಂತ ಟಾಪರ್ ಆಗಿ ನಮ್ಮ ಲಾಸಿಕಾ ಫೌಂಡೇಶನಿನ ಟಾಪರ್ ವಿದ್ಯಾರ್ಥಿಯಾಗಿ ಇವತ್ತು ಅವರು ಕಾಣಿಸ್ಕೊಂಡಿದ್ದಾಳೆ. ಆ ಸವಿನಯ ಅವರ ಪಾಲಕರು ಅಂತ ಹೇಳಲಿಕ್ಕೆ ನನಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಆಗುತ್ತೆ. ಇದೀಗ ಡಾಕ್ಟರ್ BM ಗುರುನಾಥ್ರವರಿಗೆ ಧನ್ಯವಾದಗಳು. ಹಿರಿಯರೇ ಮತ್ತು ಸ್ನೇಹಿತರೆ, ಲಾಸಿಕಾ ಫೌಂಡೇಶನ್ನು ಈಗಾಗಲೇ ಕಳೆದ 10 ವರ್ಷಗಳಿಂದ ಈ ಥರದ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಈ ನೆಲದಲ್ಲಿ ಬಿತ್ತುತ್ತಾ ಇದೆ. ಆ ಕಾರಣಕ್ಕಾಗಿ ಅಂಥದ್ದೊಂದು ಸಂಸ್ಥೆಯನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ಕೊಳ್ತೇನೆ. ನನ್ನ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥ ಕಾನೂನು ಸೇವಾ ಪ್ರಾಧಿಕಾರದ ದಿಲ್ಶದ್ ಮೇಡಮ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು ವಿದುಷಿ ಶ್ವೇತಾ ಭಟ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿದ್ದಾರೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ದೊಡ್ಡಮಲ್ಲಯ್ಯರು ಇದ್ದಾರೆ. ಈ ಹಿಂದೆ ಈ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಥವನ್ನು ಎಳೆದಂಥ ಹಿರಿಯರು, ಅಂಥ ಹಿರಿಯರೇ. ಹಾಗೆಯೇ ನಮ್ಮ ಡಾಕ್ಟರ್ ನರಸಪ್ಪ ಸರ್ ಇದ್ದಾರೆ. ಈ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ
ತುಂಬ ಒಳ್ಳೆಯ ಸೇವೆಯನ್ನು ಕೊಟ್ಟಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರು ಅವರಿದ್ದಾರೆ. ಮತ್ತು ಈ ಕಲೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಅನೇಕ ಮನಸ್ಸುಗಳು ನೀವಿದ್ದೀರಿ. ಇದು ಮಾತನಾಡುವ ಸಮಯ ಅಲ್ಲ ಅಂತೇಳಿ ನನಗಾದರೂ ಗೊತ್ತಿದೆ. ಆದರೂ ಕೂಡ ಸಾಂಪ್ರದಾಯಿಕವಾಗಿ ಪ್ರೀತಿಯಿಂದ ನನ್ನ ಒಂದೆರಡು ಮಾತುಗಳನ್ನು ಈ ಸಂದರ್ಭಕ್ಕೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಮಕ್ಕಳು ಈಗಾಗಲೇ ಅವರ ಕಣ್ಣಂಚಲ್ಲಿ, ಅವರ ಮನಸ್ಸಲ್ಲಿ ಒಂದು ರೀತಿಯಾದಂಥ ಆಹ್ಲಾದ ಎದ್ದು ಕಾಣ್ತಾ ಇದೆ. ಅಂಥ ಮಕ್ಕಳ ಆ ಕಲರವವನ್ನು, ಅವರ ಕುಹು ಕುಹು ಧ್ವನಿಯನ್ನು ಕೇಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ. ಅಂಥ ಮಕ್ಕಳನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ, ಸ್ನೇಹಿತರೆ, ಈಗಾಗಲೇ ಶ್ವೇತಾ ಭಟ್ ಮೇಡಮ್ ಅವರು ಮಾತಾಡೋ ಹೊತ್ತಿಗೆ ನಾನು ಬಂದಲ್ಲಿ ಕೂತೆ. ಅವ್ರ ಮಾತುಗಳಲ್ಲಿ ತುಂಬ ಕಾಳಜಿಯ ಒಂದು ಸಂದೇಶವನ್ನು ನಾನು ಕೇಳಿದೆ. ಯಾಕೆ ಕಾಳಜಿಯ ಸಂದೇಶ ಅವ್ರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇತ್ತು ಅಂತಂದರೆ, ಇವತ್ತಿನ ದಿನಮಾನಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮ ಮಕ್ಕಳ ಮನೋಲೋಕ, ನಮ್ಮ ಮಕ್ಕಳ ಒಂದು ಆಸಕ್ತಿ, ವಿಶೇಷವಾಗಿ ಅದರಲ್ಲೂ ಪೂರಕವಾಗಿ ನಮ್ಮ ಪೋಷಕರ ಆಸಕ್ತಿ ಯಾವ ಕಡೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಒಂದು ರೀತಿಯಾದಂಥ ಭಯದ ವಾತಾವರಣ ನಮ್ಮನ್ನು ಆವರಿಸ್ಕೊಂಡಿದೆ. ಯಾಕೆ ಅಂತಂದರೆ, ನಾವು ಎಲ್ಲೋದ್ರೂ ಮಾತಾಡ್ತಾ ಇರ್ತೀವಿ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ, ಹಣವಂತರನ್ನಾಗಿ ಮಾಡ್ತಾ ಇದ್ದೀವಿ, ಅವರನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋ ರೀತಿಯಲ್ಲಿ ನಾವು ಎಚ್ಚರ ವಹಿಸ್ತಾ ಇದ್ದೀವಿ, ಆಸ್ಥೆ ವಹಿಸ್ತಾ ಇದ್ದೀವಿ. ಹೌದು, ಇವೆಲ್ಲವೂ ಮಾಡ್ತಾ ಇದ್ದೇವೆ. ಆದರೆ ಸಾಂಸ್ಕೃತಿಕ ವಾತಾವರಣ ಅನ್ನುವಂಥದ್ದು, ಸಾಂಸ್ಕೃತಿಕ ಪ್ರಜ್ಞೆ ಅನ್ನುವಂಥದ್ದು ನಮ್ಮ ಮಕ್ಕಳಲ್ಲಿ ಇಲ್ಲವಾಗಿದೆ. ಇಂಥ ಸಂದರ್ಭದಲ್ಲಿ ಪೋಷಕರಾದಂಥ ನಾವುಗಳು ಏನು ಮಾಡಬೇಕು ಅನ್ನುವಂಥದ್ದನ್ನು ತಣ್ಣಗೆ ಕೂತು ಯೋಚನೆ ಮಾಡಿದಾಗ ಈ ಥರದ ಕಾರ್ಯಕ್ರಮಗಳು ನಮ್ಮನ್ನು ಬೆಂತಡ್ತವೆ, ಅಷ್ಟೇ ಅಲ್ಲ ಎಚ್ಚರಗೊಳಿಸ್ತವೆ ಅಂಥೇಳಿ ನಾನಾದರೂ ನಂಬಿಕೊಂಡಂಥವನು. ಯಾಕೆ ಅಂದರೆ, ಇವತ್ತು ಕರ್ನಾಟಕದ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಕರ್ನಾಟಕದಲ್ಲಿ ಸಾವಿರಾರು ಕಲೆಗಳಿದ್ದವು. ಇವತ್ತು ಕೇವಲ ಬೆರಳೆಣಿಕೆಯಷ್ಟು ಕಲೆಗಳು ಮಾತ್ರ ಉಳಿದಿದ್ದಾವೆ. ನೋಡಿ, ಯಾಕೆ ಬೆರಳೆಣಿಕೆಯಷ್ಟು ಕಲೆಗಳು ನಮ್ಮೊಳಗಡೆ ಉಳಿದಿದ್ದಾವೆ ಅಂತಂದರೆ, ನಾವು ಆಸ್ಥೆ ವಹಿಸಿಲ್ಲ, ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ. ಸೊ ನೋಡಿ, ಈ ಯಾವುದಾದ್ರೂ ಒಂದು ಕೆಟ್ಟದ್ದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಹಿಂದೆ ನಮ್ಮ ಹಿರಿಯರು ಹೊಗೆ ಸೊಪ್ಪನ್ನು ಹಾಕ್ತಾ ಇದ್ರು. ಅದು ಇಷ್ಟುಷ್ಟುದ್ದ ಕಡ್ಡಿ. ಆ ಹೊಗೆ ಸೊಪ್ಪನ್ನು ಹಾಕ್ತಕ್ಕಂಥ ನಮ್ಮ ಹಿರಿಯರು, ಅದು ಕೆಟ್ಟದ್ದು, ಅದರಲ್ಲಿ ಎರಡು ಮಾತಿಲ್ಲ. ಇಷ್ಟುಷ್ಟುದ್ದ ಕಡ್ಡಿಯನ್ನು ತಿಂತಾ ಇದ್ರು. ಅವತ್ತೇನು ಹೊಗೆ ಸೊಪ್ಪನ್ನು ತಿಂತಾ ಇದ್ರಲ್ವ, ಇವತ್ತು ತಿಂತಾ ಇದ್ದಾರೆ. ಆದರೆ ಆ ಇಷ್ಟುಷ್ಟುದ್ದ ಕಡ್ಡಿಯನ್ನಲ್ಲ, ಅದನ್ನು ಒಂದು ಪ್ಯಾಕೆಟ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಕೆಟ್ಟದ್ದು ಹೇಗೆ ಬೇಗ ಸ್ಪ್ರೆಡ್ ಆಗಿದೆ. ಒಳ್ಳೆಯದು ನಮ್ಮ ಮಕ್ಕಳಿಗೆ, ನಮ್ಮ ಬದುಕಿಗೆ, ಒಟ್ಟಾರೆ ಸಮಾಜಕ್ಕೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಕೊಡ್ತಕ್ಕಂಥ ಈ ಥರದ ಕಲೆಗಳು ಯಾಕೆ ಸ್ಪ್ರೆಡ್ ಆಗ್ತಾ ಇಲ್ಲ ಅಂದರೆ, ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಈ ಥರದ್ದನ್ನು ನಾವು ಇನ್ನೂ ಕೂಡ ಒಂಥರದ ಮಾಡರ್ನೈಸ್ ಮಾಡಿ, ಅದನ್ನು ಸಂಸ್ಕಾರ ಮಾಡಿ, ಅದನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸೋ ನೆಲೆಯಲ್ಲಿ ಈ ಥರದ ಕಲೆಗಳು ನಮ್ಮನ್ನು ನಾವು ಕೊಡಬೇಕಾಗಿದೆ ಸಮಾಜಕ್ಕೆ. ಖಂಡಿತ ಸಮಾಜ ಸ್ವೀಕರಿಸ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಭಾರತೀಯ ಪರಂಪರೆಯ ಒಳಗಡೆ ಏನು ಸಂಸ್ಕೃತಿ ಇದೆ, ಸಂಸ್ಕೃತಿ ಅಂದರೆ ಭಾಳ ದೊಡ್ಡ ಪದವೇನಲ್ಲ, ಅದು ನನ್ನ ಪ್ರಕಾರ ಅದೊಂದು ಬದುಕು. ಇಂಡಿಯಾದಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಬದುಕುಗಳಿದ್ದಾವೆ. ಅಂಥ ಬದುಕುಗಳೊಟ್ಟಿಗೆ ನಾವು ಹೆಜ್ಜೆಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಮಕ್ಕಳು ವಿಶೇಷವಾಗಿ ಅದರಲ್ಲಿ ತೊಡಕೊಳ್ಬೇಕಾಗುತ್ತೆ. ಆದ್ದರಿಂದ ಇಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ವಾತಾವರಣ ಏನಿದೆ, ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮ ಚಿತ್ರದುರ್ಗದಂಥ ಈ ದೊಡ್ಡ ಹಳ್ಳಿಯ ಒಳಗಡೆ ಭಾಳ ಚೆನ್ನಾಗಿ ನಡೀತಾ ಇದೆ. ಲಾಸಿಕಾ ಫೌಂಡೇಶನ್ ಇರ್ಬೋದು, ಅಂಜನಾ ನೃತ್ಯ ಶಾಲೆ ಇರ್ಬೋದು. ನಾನು ಮೊನ್ನೆ ತಾನೇ ಅಂಜನಾ ನೃತ್ಯ ಶಾಲೆಯವರು ಇಲ್ಲೇನು ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ರು, ಆ ಪ್ರೋಗ್ರಾಮಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಇವೆಲ್ಲ ಕೆಲಸಗಳು ನಮಗೆ ಮಾದರಿ ಆಗಬೇಕು. ಅವರನ್ನು ನಾವು ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು. ಸರ್ಕಾರವೂ ಕೂಡ ಅವ್ರ ಜೊತೆ ನಿಂತ್ಕೊಳ್ಬೇಕು ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ, ಈಗಾಗಲೇ ಮೇಡಮ್ ಅವ್ರು ಹೇಳ್ತಾ ಇದ್ರು, ಪೋಷಕರು ಈಗಾಗಲೇ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಳಗ್ಗೆಯಿಂದಲೂ ಕೂಡ ಇದರಲ್ಲಿ ನಿರತರಾಗಿದ್ದಾರೆ ಅನ್ನುವ ಅವರ ಆಸಕ್ತಿ
ತುಂಬ ಖುಷಿ ಕೊಡ್ತಕ್ಕಂಥದ್ದು. ಜೊತೆಗೆ ಇಲ್ಲೇನು ಮಕ್ಕಳು ಪ್ರದರ್ಶನ ಮಾಡ್ತಾ ಇದ್ದಾರೆ, ಪ್ರದರ್ಶನ ಮಾಡುವಂಥ ಮಕ್ಕಳೇ ಇಲ್ಲ ಕೆಲವರು, ಆದರೆ ಪೋಷಕರು ಬಂದು ಇಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಅವರು ಬಹಳ ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ರು. ಅಂದರೆ ಇದು ಕೇವಲ ನಮ್ಮ ಮಕ್ಕಳು ಭಾಗವಹಿಸಿದ್ರೆ ಮಾತ್ರ ನಾವು ಬರಬೇಕು ಅಂತಲ್ಲ, ಇದೊಂದು ಕನ್ನಡವನ್ನು ಕಟ್ಟುವ, ಸಂಸ್ಕೃತಿಯನ್ನು ಬಿಂಬಿಸುವ ಅಥವಾ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ. ಈ ಕೆಲಸದೊಟ್ಟಿಗೆ ನಾವೆಲ್ಲರೂ ಸೇರಬೇಕು, ಕೈ ಜೋಡಿಸ್ಬೇಕು ಅನ್ನುವಂಥ ಮಾತುಗಳು ನಮಗೆ ಮುಖ್ಯ ಆಗುತ್ತೆ. ಈ ಹಿನ್ನೆಲೆ ಒಳಗಡೆ ನೋಡಿ, ನನ್ನ ಮಗಳ ಬಗ್ಗೆ ಒಂದು ಮಾತನ್ನು ಹೇಳಿದರು ಅವರು. ಒಬ್ಬ ತಂದೆಯಾಗಿ ನನಗೆ ಖುಷಿ ಆಗುತ್ತೆ. ಅವಳು ಮಾರ್ಕ್ಸ್ ಕಾರ್ಡನ್ನು ನನ್ನ ವಾಟ್ಸಪ್ಪಲ್ಲಿ ಹಾಕಿದಾಗ ನನ್ನ ಗೆಳೆಯರಿಗೆ ಕೆಲವರಿಗೆ ನಾನು ಶೇರ್ ಮಾಡಿದೆ. ಅವಳೇನೋ 98 ಅಬೌವ್ ತಗೊಂಡಿದ್ಲು ಅನ್ನುವಂಥ ಮಾತನ್ನು. ನಾನು ಮೊನ್ನೆ ನನಗೆ ಇನ್ವಿಟೇಷನ್ ಕೊಟ್ಟಾಗ ಭಾಗವತವರು ಯಾಕೆ ನೀನು ಭಾಗವಹಿಸಿಲ್ಲ ಅಂತ ಕೇಳಿದೆ. ನೀನು ಹೇಳಿದ್ರೆ ಈಗಲೇ ಭಾಗವಹಿಸ್ತೀನಿ ಅಂತ ಹೇಳಿದ್ಲು ಅವಳು. ಅಂದರೆ ಆ ಥರದ ಒಂದು ಹುರುಪನ್ನು ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ಪೋಷಕರು ಮಾಡಿದರೆ ಖಂಡಿತವಾಗ್ಲೂ ಕೂಡ ನಾವೇನು ಇವತ್ತು ಸಮಾಜ ಕೆಟ್ಟಿದೆ, ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ ಅನ್ನುವಂಥ ಅಲವತ್ಕೊಳ್ತಾ ಇದೀವಲ್ಲ, ಅಂಥ ಅಲವತ್ಕೊಳ್ಳುವಂಥ ಈ ಅಭಿಪ್ರಾಯಕ್ಕೆ ನಿಜವಾಗ್ಲೂ ಕೂಡ ತಿಲಾಂಜಲಿಯನ್ನು ಇಡಬಹುದಾಗಿದೆ ಈ ಥರದ ಕಾರ್ಯಕ್ರಮಗಳ ಮೂಲಕ ಅಂತ ಹೇಳ್ತಾ, ಇದು ಮಾತನಾಡುವ ಸಮಯ ಅಲ್ಲ ಅಂತ ನಾನು ಈಗಾಗಲೇ ಹೇಳಿದೆ. ಇಂಥರದ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಚಿತ್ರದುರ್ಗದಂಥ ನಗರದಲ್ಲಿ ಬಿತ್ತತಕ್ಕಂಥ ಈ ದಂಪತಿಗಳಿಗೆ, ವಿಶೇಷವಾಗಿ ಈ ಸಂಸ್ಥೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಅವರಿಗೆ ಒಳ್ಳೆಯದಾಗಲಿ, ಅವ್ರ ಮೂಲಕವಾಗಿ ನಮ್ಮ ಈ ನೆಲದ ಮಕ್ಕಳು ಪ್ರತಿಭಾವಂತರಾಗಿ ದೇಶ ವಿದೇಶಗಳಲ್ಲಿ ಅವರು ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ, ನನಗೆ ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಗೆ, ಕೇಳಿದಂಥ ಎಲ್ಲ ಹಿರಿಯರಿಗೆ, ಬಂಧುಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ BM ಗುರುನಾಥ್ರವರಿಗೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ, ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿ, ನಮ್ಮ ಸಂಸ್ಥೆಯ ಒಂದು ಪಾಲಕರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಲೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಅಭಿರುಚಿನ ಉಳಿರ್ತಕ್ಕಂಥ, ಸ್ವತಃ ಅವರು ಕೂಡ ನಾಟಕ ಕಲಾವಿದರು ಅಂತಹ ಒಂದು ಡಾಕ್ಟರ್ BM ಗುರುನಾಥ್ರವರಿಗೆ ಲಾಸಿಕಾ ಫೌಂಡೇಶನಿನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ನಿಜವಾಗ್ಲೂ ಎಲ್ಲರನ್ನೂ ಹೆಸರಿಡಿದು ಎದುರುಗಡೆ ಇದ್ದವ್ರನ್ನ ಕರೀಲಿಕ್ಕೆ ಆಗ್ತಿಲ್ಲ. ಯಾಕೆಂತಂದರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪಾಲಕರು, ಪೋಷಕರು ಕೂಡ ತುಂಬ ಹೈ ಪ್ರೊಫೈಲ್ಡ್ ಅಂತ. ಇಲ್ಲಿ ಡಾಕ್ಟರ್ಸ್ ಇದ್ದಾರೆ, ವಕೀಲರು ಇದ್ದಾರೆ, ಟೀಚರ್ಸ್ ಇದ್ದಾರೆ, ಉದ್ಯಮಿಗಳಿದ್ದಾರೆ. ಹಾಗಾಗಿ ಯಾರ ಹೆಸರು ಹೇಳಿದ್ರು ಕೂಡ ಇನ್ನೊಬ್ಬರಿಗೆ ಅದು ಕಡಿಮೆ ಅನಿಸುವಷ್ಟರ ಮಟ್ಟಿಗೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಅಪಾರವಾದ ಒಂದು ತಮ್ಮದೇ ಹಾಕಿರ್ತಕ್ಕಂಥ ಒಂದು ವರ್ಚಸ್ಸನ್ನು ಚಿತ್ರದುರ್ಗದಲ್ಲಿ ಗಳಿಸಿರ್ತಕ್ಕಂತಹ ನಮ್ಮ ಪಾಲಕರಿದ್ದಾರೆ. ತಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಇಲ್ಲಿ ಗುರುತಿಸ್ತಾ, ನಮ್ಮ ಮುಂದಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ದಿಲ್ಶದ್ ಉನ್ನೀಸಾ ಮೇಡಮ್ ಅವರು, ಪ್ಯಾನಲ್ ಅಡ್ವೊಕೇಟ್, ಜಿಲ್ಲಾ ಮತ್ತು ಕಾನೂನು ಸೇವಾ ಪ್ರಾಧಿಕಾರ, ಆ್ಯನ್ ಎ ಸೋಷಿಯಲ್ ಅಡ್ವೊಕೇಟ್ ಅಂತ ಹೇಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಮೇಡಮ್, ನಿಮಗೆ. ಎಲ್ಲರಿಗೂ ಶುಭೋದಯ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ. ಈ ಒಂದು ಸುಂದರವಾದ ಕಲೆ, ಸಂಪ್ರದಾಯ, ಸಂಸ್ಕೃತಿಯನ್ನು ಬಿಂಬಿಸುವ ಈ ಒಂದು ಮಹಾ ಕಾಯಕವನ್ನು ಹಮ್ಮಿಕೊಂಡಿರುವಂತಹ ವಿದೂಷಿಯವರಾದ ನನ್ನ ಸಹೋದರಿ ಶ್ವೇತಾ ಭಟ್ ಅವರೇ, ಅವರನ್ನು ಬೆನ್ನೆಲುವಾಗಿ ತನುಮನ ಧನದಿಂದ ತನ್ನ ಕಾರ್ಯವನ್ನು ನಡೆಸುತ್ತಾ ಅವರ ಬೆನ್ನೆಲುಬಾಗಿ ನಿಂತಿರುವ ಅವರ ಪತಿಯವರಾದ ನನ್ನ ಸಹೋದರ ಮಂಜುನಾಥ್ ಭಾಗವತ್ ಅವರೇ, ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರವನ್ನು ಪ್ರತಿನಿಧಿಸುತ್ತಿರುವ ನಮ್ಮ ಗುರುನಾಥ್ ಸಾಹೇಬ್ರೆ, ಹಾಗೂ ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ರಾಯಭಾರಿಯಾಗಿ ಇಲ್ಲೆಲ್ಲ ರಾಯಭಾರಿಯಾಗಿ ನಮ್ಮ ರಾಯಭಾರತ್ವವನ್ನು ಪಡೆದಿರುವ ನಮ್ಮ ಮಕ್ಕಳೇ, ನನ್ನ ಪ್ರೀತಿಯ ಆ ರಾಯಭಾರಿಗಳನ್ನು ಪೋಷಿಸುತ್ತಿರುವ ನನ್ನ ಪ್ರೀತಿಯ ಸ್ನೇಹಿತರೇ, ಹಿರಿಯರೇ, ಹಾಗೂ ಇಲ್ಲಿ ನೆರೆದಿರುವ ಕಲಾ ಪ್ರೇಮಿಗಳೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಈ ಒಂದು ಕಾರ್ಯಕ್ರಮ ನನ್ನನ್ನು ಇನ್ವೈಟ್ ಮಾಡಿದಾಗ, ಕರೆದಾಗ ತುಂಬ ಸಂತೋಷದಿಂದ ನನ್ನ ಸಹೋದರ ಸಹೋದರಿಯರಿಗೆ
ನಾನು ಆಭಾರಿಯಾಗಿರುತ್ತೇನೆ. ಹಾಗೂ ಇಂಥ ಒಂದು ಸಂದರ್ಭಗಳಲ್ಲಿ ನಮ್ಮ ರಾಷ್ಟ್ರವನ್ನು, ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುತ್ತಿರುವ ಈ ಒಂದು ಭರತನಾಟ್ಯ ಕಲೆ ಏನಿದೆ, ನಮ್ಮ ಭಾರತ ದೇಶದ 8 ಕಲೆಗಳಲ್ಲಿ ನಾಟ್ಯದ ಶೈಲಿಗಳಲ್ಲಿ ಒಂದು. ಹೀಗೆ ಇವತ್ತಿನ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳನ್ನು, ಅವರ ಹ್ಯಾಬಿಟ್ಸ್, ಹವ್ಯಾಸಗಳನ್ನ ನೋಡಿದಾಗ ನಾವು ಅವರನ್ನು ಈ ಒಂದು ಕ್ಷೇತ್ರದಲ್ಲಿ ತಂದಿರುವುದು ತುಂಬ ಅವರಿಗೆ ಕೊಡುವಂತಹ ಅತಿ ದೊಡ್ಡದಾದ ಕೊಡುಗೆಯಾಗಿದೆ. ಹಾಗೂ ಇದು ಒಂದು ಅಸೆಟ್ ಅಂತ ನಾನು ಕರಿತೀನಿ. ಇದು ಒಂದು ದೊಡ್ಡ, ನಾವು ಅವರಿಗೆ ಗಿಫ್ಟ್ ಆಗಿ ಕೊಡುತ್ತಿರುವುದು ಹಣ ಅಲ್ಲ, ಆಸ್ತಿ ಅಲ್ಲ, ಸಂಪತ್ತುಗಳಲ್ಲ. ಅವರನ್ನು ಒಳ್ಳೆ ಹವ್ಯಾಸಗಳನ್ನು ಇಂಟ್ರಡ್ಯೂಸ್ ಮಾಡ್ತಿರುವುದು, ಅವರನ್ನು ತೋರಿಸ್ತಿರುವುದು ನೀವು ಕೊಡುತ್ತಿರುವ ಮಹಾ ದೊಡ್ಡ ಆಸ್ತಿ. ನಾವು ಮಕ್ಕಳನ್ನು ಆಸ್ತಿಯಾಗಿ ಕೊಡಬಾರ್ದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾರ್ಪಡಿಸ್ಬೇಕು ಅನ್ನೋದನ್ನು ನೀವೆಲ್ಲ ಪೋಷಕರು ಇದನ್ನೆಲ್ಲ ಪಾಲಿಸ್ತಾ ಇದ್ದೀರಾ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಮನಸ್ಸಿನ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ವೆರಿ ವೆರಿ ಕಂಗ್ರ್ಯಾಚುಲೇಟ್. ಬಿಕಾಸ್ ನಾವು ಇವತ್ತು ಮಕ್ಕಳಿಗೆ ನೋಡ್ತೀವಿ ಮೊಬೈಲ್ ಫೋನ್, ಅದು ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಮಕ್ಕಳು ಪ್ರಾಯೋಗಿಕ ತತ್ವಗಳಲ್ಲಿ ಅವರು ಬಿಲೀವ್ ಮಾಡ್ತಿದ್ದಾರೆ, ನಂಬಿಕೆ ಇದೆ. ಪ್ರಾಯೋಗಿಕವಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಅನುಭವಿಸ್ಬೇಕು ಅಂತ ಅವರಿಗೆ ಆಸೆ ಇದೆ. ಹಾಗಾಗಿ ಈ ಒಂದು ನಮ್ಮ ನಾಟ್ಯ ಏನಿದೆ, ಇಲ್ಲಿ ನಮಗೆ ಆರೋಗ್ಯವೂ ಇದೆ, ಸಂತೋಷವೂ ಇದೆ, ಫಿಟ್ನೆಸ್ ಇದೆ, ನಮಗೆ ಸೌಂದರ್ಯ ಇದೆ, ಎಕ್ಸ್ಪ್ರೆಷನ್ಸ್ ಇದೆ, ಹಾಗೂ ಅತಿ ಹೆಚ್ಚಾಗಿ ಅಂದರೆ ನೆಮ್ಮದಿ. ನಮ್ಮ ಮಗು ಸಂಸ್ಕೃತವಾಗಿ ತುಂಬ ಒಂದು ಒಳ್ಳೆ ಕಲ್ಚರಲ್ಲಿ ಬೆಳೀತಾ ಇದೆ. ನಾವು ನಮ್ಮ ದೇಶವನ್ನು ಸಂಸ್ಕೃತಿಯುತವಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ನಿಮ್ಮ ಇಡೀ ಕುಟುಂಬದವರಿಗೆ ಒಂದು ಗರ್ವ ಕೂಡ ಇರುತ್ತೆ. ಅದೇ ಒಂದು ದೊಡ್ಡ ಗೌರವ ಮತ್ತು ಒಂದು ಸ್ಥಾನಮಾನ ನಾವು ನಮ್ಮ ದೇಶಕ್ಕೆ ಕೊಡುತ್ತಿರುವುದು. ಹೀಗೆ ನನ್ನ ಒಂದು ಕೊನೆಯದಾಗಿ 2 ಮಾತು ಹೇಳ್ತೇನೆ. ನಾನು ಕೂಡ ಪೇರೆಂಟ್ ಆಗಿ ನನ್ನ ಮಗು ಕೂಡ ಏನೇ ಹೇಳಲಿ ನಾನು ಅದನ್ನು ಕರ್ಕೊಂಡು ಹೋಗ್ತೀನಿ, ಪ್ರಾಕ್ಟಿಕಲಾಗಿ ತೋರಿಸ್ತೇನೆ. ಅದು ಅಲ್ಲಿ ಡಿಸೈಡ್ ಮಾಡುತ್ತೆ ಅದು ಸರಿನೋ ತಪ್ಪೋ ಅಂತ. ಯಾಕೆ ಅಂದರೆ ಇವತ್ತು ತಂದೆ ತಾಯಿ ಇದು ತಪ್ಪು ಸರಿ ಅಂತ ನಾವು ಜಡ್ಜ್ಮೆಂಟ್ ಆಗಿಬಿಟ್ರೆ, ನಾವು ಎಲ್ಲಿ ಕುತ್ಕೊಂಡಿರ್ತೀವೋ ಅಲ್ಲೇ ಕುತ್ಕೊಂಡು ಅವರಿಗೆ ಹೇಳ್ತಾ ಹೋದರೆ ಅವು ಸ್ವೀಕಾರ ಮಾಡಲ್ಲ. ನಮ್ಮ ಕಣ್ಣ ಹಿಂದೆ ಆದರೂ ಅದು ಏನಾದರೂ ಒಂದು ಮಾಡಿರುತ್ತೆ. ಹಾಗಾಗಿ ನಾನು ಒಬ್ಬ ಮನೋತಜ್ಞೆಯಾಗಿ ಚೈಲ್ಡ್ ಸೈಕಾಲಜಿಸ್ಟ್ ಕೂಡ. ಸೊ ಹಾಗಾಗಿ ತುಂಬ ಹತ್ತಿರದಿಂದ ಮಗುವಿನ ಬೇಕು ಬೇಡಗಳು, ಅದು ಏನು ಇಂಟ್ರೆಸ್ಟ್ ಇದೆ, ತಪ್ಪು ಅಂತ ಹೇಳಬೇಡಿ, ಕರ್ಕೊಂಡು ಹೋಗಿ ತೋರಿಸಿ ಅದನ್ನು ಅನುಭವಕ್ಕೆ ಬರಂಗೆ ಅದಕ್ಕೆ ಮುಟ್ಟಿ ನೋಡಿ ಕೇಳಿಸ್ಕೊಂಡು ಆಮೇಲೆ ಅದನ್ನೇ ಕೇಳಿ, ಇದು ಸರಿ ಇದೆಯಾ ಮಗು, ಇದು ಮಾಡ್ಬೋದಾ ಮಗು ಅಂತ ಸೆಲ್ಫ್ ಡಿಸೈಡಿಗೆ ಅದು ತನ್ನಂತಾನು ಫಿಟ್ನೆಸ್ ಕೊಡ್ತಾ ಹೋಗುತ್ತೆ, ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ತುಂಬ ನಮ್ಮ ಈ ಭರತನಾಟ್ಯ ನಾನು ಅನುಭವಿಸಿ ನೋಡಿರೋ ಹಾಗೆ ನನಗೆ ಸ್ಟಾರ್ಟಿಂಗ್ ಕೂತ್ಕೊಂಡಾಗ ಒಂದು ಗುಂಪು ನೃತ್ಯ ನೋಡೋದಕ್ಕೆ ನಮಗೆಲ್ಲರಿಗೂ ಸಿಕ್ತು. ನನ್ನ ಕಣ್ಣಲ್ಲಿ ಒಂದು ನೀರು ಬಂತು, ಕಣ್ಣು ತುಂಬಿಕೊಳ್ತು. ಬಿಕಾಸ್ ನಮ್ಮ ಒಳಗಿನ ಭಾವ ಏನಿದೆ, ನಮ್ಮ ರೋಮಗಳೇನಿದೆ, ಅದು ಒಂದು ದೇವಿಯ ಸೌಂದರ್ಯ ಮತ್ತು ಶಿವನ ಒಂದು ಗಾಂಭೀರ್ಯ, ಅಂದರೆ ಗಂಭೀರವಾಗಿ ಇರುವಂಥದ್ದು ಮತ್ತು ಸೌಂದರ್ಯವನ್ನು ತೋರಿಸು, ಅದು ಒಂದು ನೋಡೋಕ್ಕೆ ಸಿಗುತ್ತಲ್ಲ, ಅದು ತುಂಬ ರೋಮಾಂಚನವಾಗಿ ನಮಗೆ ಅನಿಸುತ್ತೆ. ಹಾಗಾಗಿ ನಾನು ಕೊನೆಯದಾಗಿ ನಿಮಗೆ ನನ್ನ ಒಂದು 2 ತುಂಬ ಫೇವ್ರೆಟ್ ಕೋಟ್ಸ್ ಬರೆದುಕೊಂಡು ಬಂದಿದ್ದೀನಿ. ಏನು ಅಂದರೆ, ನ್ಯಾಯ ಧರ್ಮ ನಮ್ಮ 2 ಕಣ್ಣುಗಳಾಗಲಿ, ನೀತಿ ನಿಷ್ಠೆ ನಮ್ಮ 2 ಕಾಲುಗಳಾಗಲಿ, ಕಾಯಕ ದಾಸೋಹ ನಮ್ಮ 2 ಕೈಗಳಾಗಲಿ, ಮಾನವೀಯತೆಯಿಂದ ನಮ್ಮ ಹೃದಯ ಸದಾ ಕ್ರಿಯಾಶೀಲರಾಗಿರಲಿ. ಮತ್ತು ಇನ್ನೊಂದು ನನಗೆ ತುಂಬ ಫೇವ್ರೇಟ್, ನಾನೇ ಅದನ್ನು ಬರೆದಿರೋ ಅಂಥದ್ದೇನೆಂದರೆ, ನಾವು ಅಭಿವೃದ್ಧಿ ಹೊಂದೋಣ, ಇನ್ನೊಬ್ಬರ ಹಿನ್ನಡೆಗೆ ಕಾರಣರಾಗೋದು ಬೇಡ. ನಾವು ಅಭಿವೃದ್ಧಿ ಹೊಂದೋಣ, ಇನ್ನೊಬ್ಬರ ಹಿನ್ನಡೆಗೆ ಕಾರಣರಾಗೋದು ಬೇಡ. ನಾವು ಸಂತೋಷವಾಗಿರೋಣ, ಇನ್ನೊಬ್ಬರ ದುಃಖಕ್ಕೆ ಕಾರಣರಾಗೋದು ಬೇಡ.
ನಾವು ಸಂತೋಷವಾಗಿರೋಣ, ಇನ್ನೊಬ್ಬರ ದುಃಖಕ್ಕೆ ಕಾರಣರಾಗದು ಬೇಡ. ನಮಗೆ ನ್ಯಾಯ ಬೇಕು, ಆದರೆ ಇನ್ನೊಬ್ಬರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳೋಣ. ನಮಗೆ ನ್ಯಾಯ ಬೇಕು, ಆದರೆ ಇನ್ನೊಬ್ಬರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳೋಣ ಅಂತ ಆಶಿಸುತ್ತಾ ನಮ್ಮ ಎಲ್ಲ ಕುಟುಂಬಗಳಿಗೆ ಹಾಗೂ ಮಕ್ಕಳಿಗೆ, ಗುರು ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಹೇಳುತ್ತಾ, ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ಶ್ರೀಮತಿ ಶ್ವೇತಾ ಭಾಗವತ್ ಹಾಗೂ ಮಂಜುನಾಥ್ ಭಾಗವತ್ ಅವರಿಗೆ ವಂದಿಸುತ್ತಾ ನನ್ನ ಜಿಲ್ಲಾ ಅಸಾಧಾರಣ ಮಗು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾ ಮತ್ತು ಶಮಾ ಭಾಗವತ್ ಅವರು, ಶ್ವೇತಾ ಭಟ್ ಮತ್ತು ಮಂಜುನಾಥ್ ಭಾಗವತ್ ಅವರ ಹಿರಿ ಮಗಳು, ಅವರು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈ ಮಗು ನಮ್ಮ ಚಿತ್ರದುರ್ಗ ಜಿಲ್ಲಾ ಅಸಾಧಾರಣ ಮಗು, ತುಂಬಾ ಯುನೀಕ್ ಆಗಿರುವಂತಹ ಮಗು. ಬನ್ನಿ, ಶಮಾ ಭಾಗವತ್ ಬಂದಿದ್ದಾರೆ. ಹಾ, ಶಮಾ ಭಾಗವತ್ ಇವರು ಅಸಾಧಾರಣ ಮಗು ಅಂತ ಹೇಳ್ಬಿಟ್ಟು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೂ 10,011 ಕ್ಯಾಶ್ ಪ್ರೈಸ್. ಹಾ, ಇವರು 10,011 ರೂಪಾಯಿಗಳನ್ನ ಕ್ಯಾಶ್ ಪ್ರೈಸ್ ಹಾಗೂ ಇವರಿಗೆ ಸನ್ಮಾನ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಲಸಿಕಾ ಫೌಂಡೇಶನ್ ಇಂದ ಈ ಕಲೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ತುಂಬ ಅವಕಾಶ ಕೊಟ್ಟಿರುವಂತಹ ಹಾಗೂ ನನ್ನ ಮನಸ್ಸಿನ 2 ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿರುವ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಥ್ಯಾಂಕ್ ಯು ದಿಲ್ಶದ್ ಮೇಡಮ್. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರೆ ನಮ್ಮ ದೇಶ ಇನ್ನೂ ಹೆಚ್ಚು ಮುಂದಕ್ಕೆ ಹೋಗುತ್ತೆ ಎನ್ನುವಂಥ ಒಂದು ಮಾತನ್ನು ಹೇಳುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಕ್ಕಂತಹ ದಿಲ್ಶದ್ ಉನ್ನೀಸಾ ಮೇಡಮ್ ಅವರಿಗೆ ಧನ್ಯವಾದಗಳು. ಶಮಾ ನಮ್ಮ ಮಗಳು ಅಂತ ಹೇಳಿ ನಾವು ಅವಳನ್ನು ಗುರುತಿಸೋದು ಬಿಟ್ಬಿಡ್ತೀವಿ, ಆದರೆ ಡಾಕ್ಟರ್ BM ಗುರುನಾಥ್ ಅವರು ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು. ಶಮಾ ಚಿತ್ರದುರ್ಗದ ಒಂದು ಜಿಲ್ಲೆಯಲ್ಲಿ ಅಸಾಧಾರಣ ಪ್ರತಿಭೆ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಮೊನ್ನೆ ಅಷ್ಟೇ ಪಡ್ಕೊಂಡ್ಲು. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ನೀಡುವಂಥ ಒಂದು ಪ್ರಶಸ್ತಿ ಇದು. 10,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ಇದು ಒಳಗೊಂಡಿತ್ತು. 2 ವರ್ಷ ಇದ್ದಾಗಿನಿಂದ, 2 ವರ್ಷ ಅಲ್ಲ 6 ತಿಂಗಳಿಗೆ ಶಮಾ ವೇದಿಕೆಯನ್ನು ಹತ್ತಿದ್ಲು ಕಬೀರಾನಂದ ಮಠದಲ್ಲಿ. ಸುಮಾರು ಒಂದು 600ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಶಮಾ ತನ್ನ ಪ್ರತಿಭೆಯನ್ನು ತೋರಿಸಿದ್ಲು. ಕೇವಲ ನೃತ್ಯ ಮಾತ್ರ ಅಲ್ಲ, ಸಂಗೀತ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಪ್ರದರ್ಶನ ಮಾಡಿಕೊಳ್ಳುವುದರ ಮುಖಾಂತರ ತಾನೋರ್ವ ಅಸಾಧಾರಣ ಪ್ರತಿಭೆ ಎನ್ನುವಂಥದ್ದನ್ನು ತೋರಿಸಿಕೊಟ್ಟವಳು ಶಮಾ ಭಾಗವತ್. ಅವಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಇನ್ನು ಮುಂದೆ ನಮ್ಮ ಮಕ್ಕಳ ನೃತ್ಯವನ್ನು ನೋಡುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗುಟ್ಟು ಬಂದಿರತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ, ಮುಖ್ಯವಾಗಿ ಡಾಕ್ಟರ್ BM ಗುರುನಾಥ್ ಅವರು, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅವರನ್ನು ಶಾಲು ಹೊದಿಸುವುದರ ಮುಖಾಂತರ ಗೌರವಿಸಬೇಕು ಅಂತ ಹೇಳಿ BM ಬಸವರಾಜಯ್ಯ ಅವರ ಹತ್ರ ನಾನು ಕೇಳ್ಕೊಳ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚು ಈ ರೀತಿಯ ಕಾರ್ಯಕ್ರಮಗಳು ನಡೆಯುವಂತಾಗಲಿ, ಅವರ ನೇತೃತ್ವದಲ್ಲಿ ಹಲವಾರು ಕಲಾವಿದರಿಗೆ ಅವಕಾಶಗಳು ಸಿಗಲಿ ಅಂಥೇಳಿ ಹಾರೈಸ್ತಾ, ಡಾಕ್ಟರ್ BM ಗುರುನಾಥ್ರವರು ನನ್ನ ಗೆಳೆಯ, ಅವರಿಗೆ ಧನ್ಯವಾದಗಳು. ಹಾಗೆಯೇ ಸೋಷಿಯಲ್ ಅಡ್ವೊಕೇಟ್, ಪ್ಯಾನಲ್ ಅಡ್ವೊಕೇಟ್, ಜಿಲ್ಲಾ ಸೇವಾ ಕಾನೂನು ಪ್ರಾಧಿಕಾರದ ದಿಲ್ಶದ್ ಉನ್ನೀಸಾ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ, ಅವರಿಗೂ ಕೂಡ
ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಲಾಸಿಕಾ ಫೌಂಡೇಶನಿನ ನೃತ್ಯ ಗುರು ವಿದುಷಿ ಶ್ವೇತಾ ಭಟ್ರವರು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಚಿತ್ರದುರ್ಗದ ನಗರದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಕಲಿಸುವುದರ ಮುಖಾಂತರ ತಮ್ಮ ಜ್ಞಾನವನ್ನು ಧಾರೆ ಏರುವುದರ ಮುಖಾಂತರ ಇಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂಥವರು. ಬಹುಶಃ ಹಣ ಕಳೆದು ಹೋದರೆ ಮತ್ತೆ ಗಳಿಸಬಹುದು, ಆದರೆ ಸಮಯ ಕಳೆದು ಹೋದರೆ ಆ ಸಮಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ಮೀಸಲಿಟ್ಟು ಆ ಮಕ್ಕಳನ್ನು ನಮ್ಮ ದೇಶಕ್ಕೆ ಒಂದು ಕೊಡುಗೆಯಾಗಿ ಮುಂದಿನ ಪೀಳಿಗೆಗೆ ನಮ್ಮ ನೃತ್ಯ ಸಂಸ್ಕೃತಿಯನ್ನು ಹಸ್ತಾಂತರ ಮಾಡ್ತಾ ಇರತಕ್ಕಂತಹ ಒಂದು ಖ್ಯಾತ ಗುರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಎದುರುಗಡೆ ಕೂತ್ಕೊಳ್ಬೇಕು, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಬಂಧುಗಳೇ, ಸುಮಾರು 20 ನೃತ್ಯಗಳು ಇವತ್ತಿನ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ವಿಭಿನ್ನವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ನೃತ್ಯ ಸಂಯೋಜನೆ ವಿದುಷಿ ಶ್ವೇತಾ ಭಟ್ರವರ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಕೇವಲ 3 ನೃತ್ಯಗಳನ್ನು ಮಾತ್ರ ನಾವೀಗಾಗಲೇ ವೀಕ್ಷಣೆ ಮಾಡಿದ್ದೇವೆ. ಇನ್ನು 17 ನೃತ್ಯಗಳು ನಮ್ಮ ಮುಂದೆ ಬರಲಿಕ್ಕಿದೆ. ಅವರೆಲ್ಲ ನಿಮ್ಮ ಮಕ್ಕಳು, ನಮ್ಮ ಚಿತ್ರದುರ್ಗದ ಕಲಾವಿದರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಸುಮಾರು 20 ನೃತ್ಯಗಳನ್ನು ನೃತ್ಯ ಸಂಯೋಜನೆ ಮಾಡಿರ್ತಕ್ಕಂಥವರು ವಿದುಷಿ ಶ್ವೇತಾ ಭಟ್ರವರು. ಅವರ ಈ ಎಲ್ಲ ನೃತ್ಯ ಸಂಯೋಜನೆಯ ಶ್ರಮವನ್ನು ಮನದಲ್ಲಿಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಶ್ರಾವಣಿ, ಸಾನ್ವಿಕಾ, ಹರ್ಷಿಕಾ, ರತಿಕಾ ಇವರೆಲ್ಲ ಸೇರಿ ಒಂದು ಗುರು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಬೇಗ ವೇದಿಕೆಗೆ ಬರಬೇಕು. ಇವರು ಪ್ರತಿ ವರ್ಷವೂ ಕೂಡ ನಮ್ಮ ಈ ಒಂದು ಕಲೋತ್ಸವದಲ್ಲಿ ಗುರುಗಳಿಗೆ ಗುರು ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಪರಿಪಾಠವನ್ನು ಇಟ್ಕೊಂಡು ಬಂದಿದ್ದಾರೆ. ಪುಟಾಣಿ ಕಲಾವಿದರು ಅತ್ಯಂತ ಸುಂದರವಾಗಿ ಕಾಣಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಸಂತೋಷ್ ಗಜಾನನ್ ಮಹಾಲೆ ಮತ್ತು ಅವರ ಶ್ರೀಮತಿಯವರಾಗಿರ್ತಕ್ಕಂತಹ ಸ್ನೇಹ ಮಹಾಲೆ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಅದ್ಭುತವಾಗಿರ್ತಕ್ಕಂತಹ ಕಲಾವಿದರು ಅಂತ ನಾನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಯಾಕೆಂತಂದರೆ ಇವತ್ತು ಬೆಳಗ್ಗೆ ಸುಮಾರು 8:30 ಮೇಕಪ್ಪನ್ನು ಶುರು ಮಾಡಿದ್ದಾರೆ. ಈ ತನಕವೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಮೇಕಪ್ಪನ್ನು ಮಾಡ್ತಾ ಅವರು ಇಷ್ಟು ಸುಂದರವಾಗಿ ಇವತ್ತು ನೃತ್ಯವನ್ನು ಮಾಡಲಿಕ್ಕೆ ಅವರು ಕೂಡ ಕಾರಣೀಕರ್ತರು. ನಮ್ಮ ಲಾಸಿಕಾ ಫೌಂಡೇಶನಿನ ಹಾಗೂ ಎಲ್ಲ ಪಾಲಕ ವೃಂದದ ಪರವಾಗಿ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಂತೋಷ್ ಮಹಾಲೆಯವರು ಹಾಗೂ ಶ್ರೀಮತಿ ಸ್ನೇಹ ಮಹಾಲೆಯವರು. ಇನ್ನು ಒಂದೇ ಒಂದು ನೃತ್ಯದ ಮೂಲಕ ಇವತ್ತಿನ ಕಲೋತ್ಸವ 2025 ಸಮಾಪ್ತಿಗೊಳ್ಳಲಿದೆ. ಅದಕ್ಕಿಂತ ಮುಂಚೆ ಇವತ್ತಿನ ಛಾಯಾಚಿತ್ರವನ್ನ ಮಾಡ್ತಾ ಇರುವಂತವರು ಸತೀಶ್ ಬ್ಯಾಂಗ್ಳೂರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೂ ಅವರ ಸ್ನೇಹಿತರು, ಛಾಯಾಚಿತ್ರ ಗ್ರಾಹಕರು. ಇಷ್ಟೊತ್ತಿನವರೆಗೆ ನಮಗೆ ವಿಡಿಯೋ ಚಿತ್ರೀಕರಣ ಇರ್ಬೋದು, ಫೋಟೋಗ್ರಾಫ್ಸ್ ಇರ್ಬೋದು, ಅತ್ಯಂತ ಅಂದ್ರೆ ಶಾಂತತೆಯಿಂದ ಎಲ್ಲಿಯೂ ಕೂಡ ಸಿಟ್ಟನ್ನು ಮಾಡಿಕೊಳ್ಳದೆ ನಮಗೆ ಸಹಕರಿಸ್ತಾ ಇರ್ತಕ್ಕಂಥ ಸತೀಶ್ ಬ್ಯಾಂಗ್ಳೂರ್ ಅವರಿಗೂ ಹಾಗೂ ಅವರ ಸ್ನೇಹಿತರು ತಾವು ಕೂಡ ಬರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್.